ಬೆರ್ಕೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಸಾಂಬಾರು ಮಾಡುವ ಈ ಸೊಪ್ಪಿನ ಬಗ್ಗೆ ನಮ್ಮ ಬಹುತೇಕ ಗೃಹಿಣಿಯರಿಗೆ ಗೊತ್ತೇ ಇರ್ತದೆ. ಹೊಲಗಳ ಬದುಗಳಲ್ಲಿ, ಪಾಳು ಭೂಮಿಯಲ್ಲಿ, ಬೀಳು ಭೂಮಿಯಲ್ಲಿ, ರಸ್ತೆ ಪಕ್ಕ, ಚರಂಡಿ ಪಕ್ಕ, ತಿಪ್ಪೆ ಪಕ್ಕ, ಹೀಗೆ ಎಲ್ಲಂದರಲ್ಲಿ ಬೆಳೆಯುವ ಈ ಸೊಪ್ಪನ್ನು ಕನ್ನಡದಲ್ಲಿ 10 ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ಅನೇಕರು ಇದನ್ನು ಕೊಮ್ಮೆ ಸೊಪ್ಪು ಅಂತ ಕರೆದರೆ, ಕೆಲವರು ಗೊಣಚಾಳಿ ಸೊಪ್ಪು, ಎಮ್ಮೆ ರೊಡ್ಡಿ ಸೊಪ್ಪು, ಬಳೆ ಒಡ್ಕೊ ಸೊಪ್ಪು, ದೊಡ್ಡಗುಣಿ ಸೊಪ್ಪು, ಗೊಡ್ಡರವೆ ಸೊಪ್ಪು, ಬಾಯಿ ಹೊಡಕ್ಲು ಸೊಪ್ಪು, ನೇಗಿಲುಗಣಿ ಸೊಪ್ಪು, ಅಡಿಕೆ ಚಟ್ಟಿನ ಸೊಪ್ಪು, ಅಡಿಕೆ ಪುಟ್ಟಣ ಗಿಡ, ಹೀಗೆ ಅನೇಕ ಹೆಸರುಗಳಿಂದ ಆಯಾ ಪ್ರದೇಶಕ್ಕೆ ತಕ್ಕಂತೆ ಕರೀತಾರೆ. ಆದರೆ ಈ ಸಸ್ಯಕ್ಕೆ ಸಂಸ್ಕೃತದಲ್ಲಿ ಇರುವ ಹೆಸರು ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಆ ಹೆಸರು ಈ ಸಸ್ಯದ ಗುಣವನ್ನು, ಈ ಸಸ್ಯದ ಗುಣಲಕ್ಷಣಗಳನ್ನು, ಸ್ವಭಾವವನ್ನು ಮತ್ತು ಈ ಸಸ್ಯದಿಂದ ಮನುಷ್ಯನಿಗೆ ಆಗುವ ಪ್ರಯೋಜನಗಳನ್ನು ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಡ್ತದೆ. ಆ ಹೆಸರೇನಪ್ಪ ಅಂದರೆ ಪುನರ್ನವ ಅಂತೇಳಿ. ಈ ಪುನರ್ನವ ಅನ್ನುವುದರ ಬಗ್ಗೆ 2 ರೀತಿಯ ವ್ಯಾಖ್ಯಾನಗಳಿದ್ದಾವೆ. ಒಂದನೇದೇನಪ್ಪ ಅಂದರೆ, ಈ ಗಿಡ ಏನಿದೆಯಲ್ವ, ಇದು ಮಳೆಗಾಲದಲ್ಲಿ ಚಿಕ್ತು ತುಂಬ ಚೆನ್ನಾಗಿ ನೆಲದಲ್ಲಿ ಒಪ್ಕೊಂಡಿರ್ತದೆ. ಆದರೆ ನಂತರ ಬೇಸಿಗೆ ಕಾಲಕ್ಕೆ ಇದು ಒಣಗಿ ಈ ಗಿಡವೇ ಇಲ್ವೇನೋ ಅನ್ನುವಷ್ಟು ನಾಶವಾಗಿ ಹೋಗಿರ್ತದೆ. ಆದರೆ ಮತ್ತೆ ಮಳೆಗಾಲ ಬಂದಾಗ ಚಿಕ್ತು ಪುನರ್ನವ ಅಂದರೆ ಪುನಶ್ಚೇತನಗೊಂಡಿರ್ತದೆ. ಹೀಗಾಗಿ ಇದನ್ನು ಪುನರ್ನವ ಅಂತ ಕರೀತಾರೆ ಅಂತಲೂ ಕೂಡ ಒಂದು ವ್ಯಾಖ್ಯಾನ ಹೇಳ್ತದೆ. ಇನ್ನೊಂದು ವ್ಯಾಖ್ಯಾನ ಏನು ಹೇಳ್ತದಪ್ಪ ಅಂದರೆ, ಈ ಮನುಷ್ಯನ ರೋಗಗಳನ್ನೆಲ್ಲ ಹೊರಹಾಕಿ ಮನುಷ್ಯನಿಗೆ ಶಕ್ತಿ ಪುಷ್ಟಿಗಳನ್ನು ಹೆಚ್ಚಿಸಿ ಶರೀರವನ್ನು ಪುನಃ ಹೊಸದನ್ನಾಗಿ ಮಾಡೋದ್ರಿಂದ ಈ ಸಸ್ಯಕ್ಕೆ ಸಂಸ್ಕೃತದಲ್ಲಿ ಪುನರ್ನವ ಅಂತ ಕರೀತಾರೆ ಅಂತಲೂ ಕೂಡ ಹೇಳ್ತಾರೆ. ಈ ಪುನರ್ನವ ಸಸ್ಯದಲ್ಲಿ ಕೂಡ 2 ರೀತಿ ಇದ್ದಾವೆ. ಒಂದು ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಿಳಿ ಪುನರ್ನವ. ಈ ಬಿಳಿ ಪುನರ್ನವ ಸಾಂಬಾರಿಗೆ ತುಂಬ ಅತ್ಯುತ್ತಮವಾದದ್ದು ಅನ್ನುವ ನಂಬಿಕೆ ಗೃಹಿಣಿಯರಲ್ಲಿ ಇದೆ. ಮತ್ತೊಂದು ಕೆಂಪು ಅಥವಾ ರಕ್ತ ಪುನರ್ನವ ಅಂತ ಕರೀತಾರೆ. ಆ ಕೆಂಪು ಪುನರ್ನವ ಅದ ಹೆಸರೇ ಹೇಳುವಂತೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಇರ್ತದೆ. ಇದು ಬಿಳಿ ಬಣ್ಣದ್ದಾದರೆ, ಈಗ ನೀವು ನೋಡ್ತಿರುವಂಥದ್ದು ಕೆಂಪು ಪುನರ್ನವ, ಕೆಂಪು ಬಣ್ಣದಲ್ಲಿದೆ ನೋಡಿ. ಅದರ ದಂಟುಗಳು ಅಂದರೆ ಅದರ ಕಡ್ಡಿಗಳು ಕೆಂಪು ಬಣ್ಣದಲ್ಲಿದ್ದಾವೆ. ಹೀಗಾಗಿ ಇದನ್ನು ಕೆಂಪು ಪುನರ್ನವ, ರಕ್ತ ಪುನರ್ನವ ಅಂತೇಳಿ ಕರೀತಾರೆ. ಸಸ್ಯಶಾಸ್ತ್ರದ ಪ್ರಕಾರ ಈ ಸಸ್ಯದ ಬಟಾನಿಕಲ್ ನೇಮು ಅಂದರೆ ಸೈಂಟಿಫಿಕ್ ನೇಮು ಬೊಹೆರ್ವಿಯಾ ಡಿಫ್ಯೂಸಾ ಅಂತ ಹೇಳಿ. ಈ ಸಸ್ಯ ಶತಮಾನಗಳಿಂದಲೂ ಕೂಡ ಭಾರತದ ಆಯುರ್ವೇದ ಪದ್ಧತಿನಲ್ಲಿ ಒಂದು ಔಷಧೀಯ ಸಸ್ಯವಾಗಿ ಬಳಕೆಯಲ್ಲಿದೆ. ಇದರಿಂದ ಅನೇಕ ಔಷಧಿಗಳನ್ನು ಪುರಾತನ ಕಾಲದಿಂದ ಈವರೆಗೂ ಕೂಡ, ಇವತ್ತು ಕೂಡ ಈ ಸಸ್ಯದಿಂದ ತಯಾರಿಸಿದಂತಹ ಆಯುರ್ವೇದ ಔಷಧಿಗಳು ಆಯುರ್ವೇದ ಔಷಧಿಯ ಮಳಿಗೆ ಮತ್ತು ಆನ್ಲೈನ್ನಲ್ಲಿ ಕೂಡ ಲಭ್ಯ ಇದ್ದಾವೆ. ಆನ್ಲೈನ್ನಲ್ಲಿ ಲಭ್ಯ ಇರುವ ಇದರ ಔಷಧಿಗಳನ್ನು ಕೆಲವೊಂದು ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಂದರೆ ತರಿಸ್ಕೊಳ್ಳು ಕೂಡ ಬೋದು. ಮನುಷ್ಯನ ಲಿವರ್ನಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳಿಗೆ ಈ ಸೊಪ್ಪಿನ ಸಿರಪ್ಪು ಒಂದು ರಾಮಬಾಣ ಅಂತಲೇ ಹೇಳ್ತಾರೆ. ಅಷ್ಟೇ ಅಲ್ಲ, ಮೂತ್ರಪಿಂಡದ ಆರೋಗ್ಯ, ದೇಹದಲ್ಲಿ ಆಗುವ ಊತ ಕಡಿಮೆ ಮಾಡಲಿಕ್ಕೆ, ಮತ್ತು ನಾನು ಆಗಲೇ ಹೇಳಿದಂತೆ ಲಿವರನ್ನು ಶುದ್ಧೀಕರಿಸಿ ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ, ಮತ್ತು ಶರೀರದ ಬೊಜ್ಜನ್ನು ಕರಗಿಸಲಿಕ್ಕೆ, ಅಂದರೆ ಬೊಜ್ಜನ್ನು ಕರಗಿಸೋದಂದರೆ ಈ ಶರೀರದಲ್ಲಿ ತುಂಬಿಕೊಂಡಂತಹ ನೀರನ್ನು ಹೊರಹಾಕಿ ದೇಹವನ್ನು ಒಂದು ಸುಸ್ಥಿತಿಗೆ ತರಲಿಕ್ಕೆ ಈ ಸಸ್ಯ ಪರಿಣಾಮಕಾರಿ ಔಷಧೀಯ ಸಸ್ಯ ಆಗಿದೆ. ಮತ್ತು ಈ ಸಸ್ಯ ಮೂತ್ರವರ್ಧಕ ಗುಣಗಳನ್ನು ಹೊಂದಿದ್ದು, ಇದು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಮೂತ್ರದ ಮೂಲಕ ಹೊರಹಾಕ್ತದೆ. ಮತ್ತು ರಕ್ತಹೀನತೆ ಇದ್ದಾಗ ರಕ್ತ ಪುಷ್ಟಿಯನ್ನು ಹೆಚ್ಚಿಸ್ತದೆ. ಮತ್ತು ಸಂಧಿವಾತದ ನೋವು ನಿವಾರಣೆ ಕೂಡ ಈ ಸಸ್ಯ ಸಹಕಾರಿಯಾಗಿದೆ. ನಮ್ಮ ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಈ ಕೊಮ್ಮೆ ಸೊಪ್ಪನ್ನು ಅಥವಾ ಈ ಪುನರ್ನವ ಸೊಪ್ಪನ್ನು ಆಹಾರದಲ್ಲಿ ಸೇವನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಯಾಕೆಂದರೆ ಈ ಸೊಪ್ಪು ಕಿಡ್ನಿ ಸ್ಟೋನನ್ನು ಮತ್ತು ಮೂತ್ರನಾಳದ ಸೋಂಕನ್ನು ನಿವಾರಿಸ್ತದೆ. ಮತ್ತು ನೋವಿನಿಂದ ಕೂಡಿದ ಮೂತ್ರ ಏನಾದರೂ ವಿಸರ್ಜನೆ ಆಗ್ತಿದ್ರೆ ಈ ಸೊಪ್ಪು ಅದಕ್ಕೂ ಕೂಡ ರಾಮಬಾಣ ಆಗಿದೆ. ಏನು ಮಾಡಬೇಕಾದ ಬೇಡ. ಈ ಕಿಡ್ನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಈ ರೋಗ ಲಕ್ಷಣಗಳನ್ನು ಹೇಳಿನಲ್ಲ, ಅದಕ್ಕೆ ಈ ಸೊಪ್ಪಿನ ಕಷಾಯವನ್ನು ಕುಡಿಯುವಂಥದ್ದು ಒಂದು ರಾಮಬಾಣವಾಗಿದೆ ಅಂತೇಳಿ ಈ ನಮ್ಮ ಸಾಂಪ್ರದಾಯಿಕ ವೈದ್ಯರು ಹೇಳ್ತಾರೆ. ಈ ನಮ್ಮ ದೇಹದಲ್ಲಿ ನೀರು ಸೇರಿಕೊಂಡು ಕಾಲುಗಳು ಊತ ಬರುವಂಥದ್ದು ಮತ್ತು ಇತರೆ ಭಾಗಗಳಲ್ಲಿ ಊತ ಕಂಡು ಬರುವಂಥದ್ದು ಸಾಮಾನ್ಯವಾಗಿದೆ. ಅಂತಹ ಸಮಸ್ಯೆಗೆ ಈ ಪುನರ್ನವ ಬೇರಿನ ಕಷಾಯ ಸೇವಿಸೋದ್ರಿಂದ ಅಂತಹ ಊತ ನಿವಾರಣೆ ಆಗ್ತದೆ. ಈ ಪುನರ್ನವ ಸೊಪ್ಪನ್ನು ಅಥವಾ ಕೊಮ್ಮೆ ಸೊಪ್ಪನ್ನು ನಮ್ಮ ಆಹಾರದಲ್ಲಿ ಹಿತಮಿತವಾಗಿ ಬಳಸೋದ್ರಿಂದ ಇದು ನಮ್ಮ ದೇಹದ ಬೊಜ್ಜನ್ನು ಕರಗಿಸ್ತದೆ ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡ್ತದೆ. ಹೇಗಪ್ಪ ಅಂದರೆ, ಈ ಸೊಪ್ಪಿನ ಗುಣಲಕ್ಷಣಗಳು ನಮ್ಮ ದೇಹದಲ್ಲಿರುವ ಹೆಚ್ಚುವರಿ ನೀರನ್ನು ಹೊರಹಾಕುವ ಮೂಲಕ ಮತ್ತು ಎಲೆಕ್ಟ್ರೋಲೈಟ್ ಸಮತೋಲವನ್ನು ಕಾಪಾಡುವ ಮೂಲಕ ತೂಕ ಇಳಿಕೆಗೆ ಸಹಾಯ ಮಾಡ್ತದೆ ಮತ್ತು ಬೊಜ್ಜನ್ನು ಕರಗಿಸ್ತದೆ.
ಈ ನಮ್ಮ ಚರ್ಮದ ಮೇಲೆ ತುರಿಕೆ ಸೇರಿದಂತೆ ಅನೇಕ ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಆ ಚರ್ಮದ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಈ ಕೊಮ್ಮೆ ಸೊಪ್ಪಿನ ಅಥವಾ ಪುನರ್ನವ ಸೊಪ್ಪಿನ ಬೇರನ್ನು ಅರೆದು ಆ ಎಲ್ಲಿ ತುರಿಕೆ ಇರ್ತದೆ ಅಥವಾ ಚರ್ಮದ ಸಮಸ್ಯೆ ಇರ್ತದೆ ಆ ಜಾಗಕ್ಕೆ ಹಚ್ಚುವುದರ ಮೂಲಕ ಸ್ವಲ್ಪ ದಿನದಲ್ಲೇ ಆ ಚರ್ಮದ ಸಮಸ್ಯೆ ನಿವಾರಣೆ ಆಗ್ತದೆ. ಅಸ್ತಮ, ಕೆಮ್ಮು ಮತ್ತು ಕಫದ ಸಮಸ್ಯೆಗೂ ಕೂಡ ಈ ಸಸ್ಯ ಒಂದು ರಾಮಬಾಣವಾಗಿದೆ. ಹೇಗಪ್ಪ ಅಂದರೆ ಇದರ ಬೇರಿನ ಪುಡಿಯನ್ನು ಅಂದರೆ ಇದರ ಬೇರನ್ನು ನೆರಳಿನಲ್ಲಿ ಒಣಗಿಸಿ ಅದರ ಪುಡಿಯನ್ನು ಮಾಡಿಟ್ಕೊಂಡು ಅದನ್ನು ಜೇನುತುಪ್ಪದೊಂದಿಗೆ ಸೇವಿಸುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಅಸ್ತಮ, ಕೆಮ್ಮು ಮತ್ತು ಕಫದ ಸಮಸ್ಯೆ ನಿಮ್ಮಿಂದ ದೂರ ಓಡಿ ಹೋಗ್ತದೆ. ಈ ರಕ್ತಹೀನತೆಯಿಂದ ಬಳಲುತ್ತಿರುವಂಥವರು ಈ ಕೊಮ್ಮೆ ಸೊಪ್ಪಿನ ಬೇರನ್ನು ಒಣಗಿಸಿಟ್ಕೊಂಡು ಅದರ ಪುಡಿಯನ್ನು ಮಾಡಿ ಅದರ ಬೇರಿನ 1/4 ಚಮಚ ಪುಡಿಗೆ 1/4 ಚಮಚ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸಿದರೆ ರಕ್ತ ವೃದ್ಧಿಯಾಗ್ತದೆ. ಆ ಮೂಲಕ ರಕ್ತಹೀನತೆ ಎನ್ನುವಂಥದ್ದು ನಿಮ್ಮಿಂದ ದೂರ ಆಗ್ತದೆ. ಈ ಪುನರ್ನವ ಬೇರಿನ ಪುಡಿಯನ್ನು ಮನೆಯಲ್ಲಿ ಮಾಡಿಟ್ಕೊಂಡಿರ್ತೀರಲ್ಲ, ಆ ಪುಡಿಗೆ ಬಿಸಿ ನೀರನ್ನು ಸೇರಿಸಿ 1 ಲೋಟ ನಿತ್ಯ ಕುಡಿದ್ರೆ ಹೊಟ್ಟೆಯಲ್ಲಿರುವ ಹುಳುಗಳು ಕೂಡ ನಿವಾರಣೆ ಆಗ್ತವೆ. ಸಂಧಿವಾತ ಸಮಸ್ಯೆಗೂ ಕೂಡ ಈ ಪುನರ್ನವ ಸಸ್ಯದಲ್ಲಿ ಸುಲಭವಾದಂಥ ಪರಿಹಾರ ಇದೆ. ನೀವೇನು ಮಾಡಬೇಕಾಗಿಲ್ಲ. ಈ ಪುನರ್ನವ ಸಸ್ಯದ ಎಲೆಗಳನ್ನು ಇದರ ಚಿಗುರನ್ನು ಪಲ್ಯ ಮಾಡಿ ಊಟ ಮಾಡಿದರೆ ಈ ಸಂಧಿವಾತ ಸಮಸ್ಯೆ ನಿಮ್ಮಿಂದ ದೂರ ಆಗ್ತದೆ. ಈ ಕೊಮ್ಮೆ ಸೊಪ್ಪು ಅಥವಾ ಪುನರ್ನವ ಸೊಪ್ಪನ್ನು ಬಳಸುವ ವಿಧಾನ ಕೂಡ ತುಂಬ ಸುಲಭವಾಗಿದೆ. ಏನು ಮಾಡಬೇಕಾಗಿಲ್ಲ. ಇದರ ಎಲೆ ಅಥವಾ ಚಿಗುರಿನಿಂದ ಪಲ್ಯ ಮಾಡಿ ನಾವು ಊಟ ಮಾಡ್ಬೋದು. ಮತ್ತು ನಾವು ಬೆರಕೆ ಸೊಪ್ಪಿನ ಸಾಂಬಾರನ್ನು ಮಾಡ್ತೀವಲ್ಲ, ಆ ಬೆರಕೆ ಸೊಪ್ಪಿನ ಜೊತೆಗೆ ನಿಯಮಿತವಾಗಿ ಈ ಸೊಪ್ಪನ್ನು ಕೂಡ ಅಂದರೆ ಇದರ ಎಲೆಯನ್ನು ಚಿಗುರನ್ನು ಸೇರಿಸಿ ಬಸ್ಸಾರು ಮಾಡಿ ಊಟ ಮಾಡ್ಬೋದಾಗಿದೆ. ಮತ್ತು ಇದರ ಬೇರು ಮತ್ತು ಎಲೆಗಳನ್ನು ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಆ ನೀರನ್ನು ಕುಡಿದ್ರೆ ನಮ್ಮ ದೇಹದ ಅನೇಕ ಸಮಸ್ಯೆಗಳು ನಿವಾರಣೆಯಾಗಿ ನಮ್ಮ ದೇಹ ಪುನಶ್ಚೇತನಗೊಳ್ಳುತ್ತದೆ. ಈ ಪುನರ್ನವ ಅಥವಾ ಕೊಮ್ಮೆ ಸೊಪ್ಪಿನ ಎಲೆ ಮತ್ತು ಚಿಗುರು ಅದರ ಕುಡಿಯಿಂದ ತಂಬುಳಿ ತಯಾರಿಸಿ ಊಟದ ಜೊತೆ ಅದನ್ನು ಸೇವಿಸೋದ್ರಿಂದ ನಮ್ಮ ದೇಹದ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ನಮ್ಮ ದೇಹದಲ್ಲಿ ಕಾಯಿಲೆಗಳು ಇರಲಿ ಬಿಡಲಿ, ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಿತಮಿತವಾಗಿ ಈ ಕೊಮ್ಮೆ ಸೊಪ್ಪನ್ನು ನಮ್ಮ ಆಹಾರದಲ್ಲಿ ಸೇವನೆ ಮಾಡುವಂಥದ್ದು ದೂರದೃಷ್ಟಿಯಿಂದ ಒಳ್ಳೆಯ ಫಲ ನೀಡ್ತದೆ. ಮತ್ತು ಇದು ತುಂಬ ಸ್ವಲ್ಪ ಉಷ್ಣ ಇರುವಂತಹ ಸೊಪ್ಪಾಗಿದೆ. ಆದ್ದರಿಂದ ಇದರ ಹೆಚ್ಚು ಸೇವನೆ ಮಾಡಿದರೆ ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿ ಹೆಚ್ಚಾಗ್ತದೆ. ಆದ್ದರಿಂದ ಇದನ್ನು ಆದಷ್ಟು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳುವುದು ಅತ್ಯಂತ ಸೂಕ್ತವಾದಂಥ ವಿಷಯ ಆಗಿದೆ. ನಮ್ಮ ಆರೋಗ್ಯಕ್ಕೆ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವಂತಹ ಈ ಕೊಮ್ಮೆ ಸೊಪ್ಪು ಅಥವಾ ಪುನರ್ನವ ಸೊಪ್ಪನ್ನು ನಮ್ಮ ನಿತ್ಯದ ಆಹಾರದಲ್ಲಿ ಹಿತಮಿತವಾಗಿ ಬಳಸುವುದು ಅತ್ಯಂತ ಸೂಕ್ತ ಅಂತ ಹೇಳ್ತಾ, ಈ ಕೊಮ್ಮೆ ಸೊಪ್ಪಿನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ತಪ್ಪದೆ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.